ಒಂದು ಇದು ಬೆಳೆ ನೋಡ್ತಾ ಇದೀವಿ. ಇದಕ್ಕ ಇಲ್ಲೆಲ್ಲ ಇದು ಕಸ್ಕುಟ ಅಂತ ಇಂಗ್ಲಿಷ್ ನಾಗ ಹೇಳ್ತಾರೆ. ಮಂಗ್ಯಾನ ಬಾಲ ಅಂತ ಹೇಳ್ತಾರೆ. ಇದಕ್ಕೆ ಮಂಗ್ಯಾನ ಅಂತರವಳ್ಳಿ ಅಂತ ಕರೀತಾರೆ. ಬೇರೆ ಬೇರೆ ಹೆಸರಿನ ಕರೀತಾರೆ. ಯಾಕಪ್ಪ ಅಂದ್ರೆ ಇದಕ್ಕೇನು ಬೇರೆ ಇರಂಗಿಲ್ಲ, ಏನೂ ಇರಂಗಿಲ್ಲ. ಒಮ್ಮೆ ಗಿಡಗಳಿಗೆಲ್ಲ ಸುತ್ಕೊಂಡು ಒಂದ್ಸಲ ಈ ಗಿಡಕ್ಕೆಲ್ಲ ಉರ್ಲಾಗ್ದಂಗೆ ಆಗ್ಬಿಡ್ತೈತಿ. ಇದಕ್ಕೆ ಯಾವುದೇ ರೀತಿಯಿಂದ ಬೆಳಿಲಿಕ್ಕೆ ಅನುಕೂಲ ಮಾಡ್ಕೊಡಂಗಿಲ್ಲ. ಆಮೇಲೆ ಗಿಡಗಳು ಆಮೇಲೆ ಸ್ವಲ್ಪ ದಿವಸ ಆದ ಕೂಡಲೇ ಕಾಯಿ ಆಗಲಿ ಏನಾಗಿಲ್ಲ ಒಣಗಿ ಹೋಗ್ಬಿಡ್ತೈತಿ. ಇದಕ್ಕೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಏನಪ್ಪಾ ಅಂದ್ರೆ ಯಾವುದೋ ಔಷಧಿ ಇಲ್ಲ, ಏನೂ ಇಲ್ಲ. ಇದಕ್ಕೆ ಎಷ್ಟು ಆಗಿರ್ತೈತಲ್ಲ ನಿಮ್ದು ಜಾಗ, ಅದನ್ನ ತೆಗೆದು ಹೊರಗೆ ಸುಟ್ಬಿಡ್ಬೇಕು ನಾವು. ಇದು ಏನಾಗ್ತೈತಿ, ನಾವು ಮತ್ತಿದೆ ಕತ್ತರಿಸಿ ಇಲ್ಲಿ ಬಿತ್ತುಪ್ಪ ಬಾಜು ಬಿತ್ತು ಅಂತಂದ್ರೆ ಮತ್ತೆ ಅಲ್ಲೇ ಬೆಳಿಲಿಕ್ಕೆ ಪ್ರಾರಂಭ ಆಗ್ಬಿಡ್ತೈತಿ. ಇದಕ್ಕೆ ಇಲ್ಲಿ ನೋಡ್ಬೋದು, ಈಗ ಹೂವು ಆಗಿರ್ತೈತಿ. ಇದಾಗ ಹಿಂಗೆ ಸುತ್ಕೊಂಡು ಹೋಗ್ತೈತಿ, ಎಲ್ಲೆಲ್ಲಿ ಬೀಳ್ತೈತಿ ಅಲ್ಲೆಲ್ಲಿ ಇಲ್ಲಿ ಬೆಳೆ ಆಗ್ತದೆ. ನಾವು ಮೊದಲು ನೋಡ್ತೀವಿ ಒಂದು 2-3 ವರ್ಷಗಳ ಹಿಂದೆ ಬರೀ ರೋಡ್ ಆಜು ಬಾಜು ಕಸ ಎಲ್ಲ ಇರ್ತೈತಿ, ಅಲ್ಲಿ ಬೆಳೆದಿತ್ತಿದ್ದು. ಈಗ ಫುಲ್ ಎಲ್ಲಾ ಬೆಳೆಗೆ ಬರ್ತೈತಿ. ಇದು ತೊಗರಿಗೆ ಬರ್ತೈತಿ, ಉದ್ದು ಬರ್ತೈತಿ, ಹೆಸರು ಬರ್ತೈತಿ. ಅದಕ್ಕೆ ಎಲ್ಲೆಲ್ಲಿ ಇಂಥದ್ದು ಅಂತರವಳ್ಳಿ ಕಾಣಿಸ್ತೈತಿ ಅಥವಾ ನಾವು ಮಂಗ್ಯಾನ ಬಾಲ ಕಾಣಿಸ್ತೈತಿ, ಡಾಡರ್ ಅಥವಾ ಹಿಂಗೆಲ್ಲ ಹೇಳ್ತೀವಲ್ಲ, ಇದನ್ನ ಹೊಲ ಸುತ್ತಲೂ ಎಲ್ಲೆಲ್ಲಿ ಐತಿ ಅದನ್ನ ತೆಗೆದು ನಾಶ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ಬೇಕು.